ಇವತ್ತು ಈ ಗರಿಗರಿಯಾದ ಚಕ್ಲಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕಿಂಗ್ಗೆ ಸ್ವಾಗತ. ನಾನು ರೂಪಾ. ಒಂದು ಪರಾತದಲ್ಲಿ 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟುಗಳನ್ನೆಲ್ಲ ಹುರ್ಕೊಳ್ಳೋದು ಬೇಡ, ನಾರ್ಮಲ್ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ. ಅಕ್ಕಿನ ಹುರಿದು ಬೀಸಿಸಿ ಅದು ಕೂಡ ಬೇರೆ ಮಾಡ್ತೀವಿ ಚಕ್ಲಿನ. 1 ಕಪ್ಪು ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಅಜ್ವಾನ್ ಕಾಳು, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1/2 ಟೀ ಸ್ಪೂನ್ ಕರಿ ಎಳ್ಳು, ಇನ್ನೂ ಸ್ವಲ್ಪ ಬೇಕಂದ್ರೂ ಕರಿ ಎಳ್ಳು ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ, 3 ಟೀ ಸ್ಪೂನ್ ಬಿಸಿ ಮಾಡಿದ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕುದಿಯೋದು ನೀರೇನು ಬೇಡ, ಬಿಸಿ ಬಿಸಿಯಾದ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪನೂ ಗಂಟಾಗದ ಹಾಗೆ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ತಾ ನಾದ್ಕೊಳ್ಬೇಕು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡಿ. ಚೆನ್ನಾಗಿ ನಾದ್ಕೊಂಡು ನೋಡಿ, ಈ ಥರ ಹದದಲ್ಲಿರಬೇಕು ಹಿಟ್ಟು. ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಒತ್ತಳಕ್ಕೆ ಹಾಕಿ ಈಗ ಚಕ್ಲಿಗಳನ್ನ ಮಾಡ್ಕೊಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಡುಗೆ ವಿಡಿಯೋಗಳನ್ನು ನೋಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಈ ಥರ ಚಕ್ಲಿಗಳನ್ನ ಮಾಡಿಕೊಂಡು, ಈ ಚಕ್ಲಿಗಳಲ್ಲಿ ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದು. ಆ ಒಂದು ಬೇರೆ ರೆಸಿಪೀಸ್ಗಳನ್ನು ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಹಾಕ್ತೀನಿ. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಆದಷ್ಟು ನೋಡ್ತಾ ಇರಿ. ಈಗ ಒಟ್ಟಿಗೆ ಒಂದು 4-5 ಚಕ್ಲಿನ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಈಗ ಒಂದು ಬಾಳಿಗೆಯಲ್ಲಿ ಎಣ್ಣೆ ಹಾಕಿ ಕಾಯಿಸ್ಕೊಂಡಿದ್ದೀನಿ. ಈ ಮಾಡಿದ ಚಕ್ಲಿನೆಲ್ಲ ಒಂದೊಂದಾಗೆ ಹಾಕ್ಕೊಳ್ತಾ ಬರ್ತೀನಿ. ಸ್ವಲ್ಪ ಸಣ್ಣ ಉರಿಯಲ್ಲೇ ಚಕ್ಲಿಗಳನ್ನ ಈ ಥರ ಕರಿಬೇಕು. ತಿರುವಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕರಿಬೇಕು, ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಉಳಿದ್ಬಿಡುತ್ತೆ, ಗರಿ ಗರಿಯಾಗಿರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಥರ ಗೋಲ್ಡನ್ ಕಲರ್ಗೆ ಚೇಂಜ್ ಆಗಿದೆ. ಗರಿ ಗರಿಯಾದ ತುಂಬ ಕ್ರಿಸ್ಪಿಯಾದ ಚಕ್ಲಿ ರೆಡಿಯಾಗಿವೆ. ತುಂಬ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲೇ ಇರೋ ಪದಾರ್ಥನ ಬಳಸಿ ಈ ಥರ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.